ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯಾಂಕಾ ಪುನೀತ್ ಚಾನಲ್. ಇವತ್ತು ನಿಮಗೆ ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾವ ಬಿರಿಯಾನಿ ಅಂದ್ಕೊಂಡಿದ್ದೀರಾ? ದೊನ್ನೆ, ಚಿಕ್ಕಪೇಟೆ ಬಿರಿಯಾನಿ, NGT ಬಿರಿಯಾನಿ, RR ಬಿರಿಯಾನಿ, ರಂಗಣ್ಣ ಮಿಲ್ಟ್ರಿ ಹೋಟೆಲ್ ಬಿರಿಯಾನಿ, ಇದು ಯಾವುದಂತ ಹೇಳಬೇಕು ಗೊತ್ತಿಲ್ಲ. ಯಾಕಂದರೆ ಬಿರಿಯಾನಿಗೆ ಹಾಕೋ ಮಸಾಲೆ ಮಾಡೋ ವಿಧಾನ, ಟೇಸ್ಟು ಎಲ್ಲ ಸೇಮ್ ಇರುತ್ತೆ. ಒಂದು ಸ್ವಲ್ಪ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗಿರುತ್ತೆ. ಆಯಾ ಹೋಟೆಲ್ ತಕ್ಕಂಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ, ಬಟ್ ಇದರಲ್ಲಿ ಹಾಕೋ ಅಂಥ ಮಸಾಲೆ ಎಲ್ಲ ಸೇಮ್ ಆಗಿರುತ್ತೆ. ನಮ್ಮನೇಲಿ ಎಲ್ಲರ ಕಂಫರ್ಟ್ ಫುಡ್ಡು ದೊನ್ನೆ ಬಿರಿಯಾನಿ. ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಈ ದೊನ್ನೆ ಬಿರಿಯಾನಿಗೆ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಅರ್ಧದಷ್ಟು ನಿಂಬೆಹಣ್ಣು, ಈರುಳ್ಳಿ 1 ದೊಡ್ಡದು, ಪುದೀನ 1 ಹಿಡಿ, ಕೊತ್ತಂಬರಿ 1 ಹಿಡಿ, ಮೆಣಸಿನಕಾಯಿ 4 ರಿಂದ 6, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 3 ಟೀ ಸ್ಪೂನ್, 1 ಚಿಟಿಕೆ ಕಲ್ಲು ಹೂವು, 2 ರಿಂದ 3 ಮೊರಾಠಿ ಮೊಗ್ಗು, ಖಾರ ಪುಡಿ, ಎಣ್ಣೆ, ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ, 2 ಟೀ ಕಪ್ ಅಷ್ಟು ರೈಸು ಮತ್ತು ತುಪ್ಪ. ಮೊದಲಿಗೆ ನಾನಿಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಉಪ್ಪು, 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನಷ್ಟು ಮತ್ತು ಮೊಸರು ಗಟ್ಟಿಯಾಗಿರಬೇಕು. ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊಂಡು ಚೆನ್ನಾಗಿ ಇದನ್ನು ಕೈಯಿಂದ ಕಲಸಿ ಇಡಬೇಕು. ಮಿನಿಮಮ್ ಅರ್ಧ ಗಂಟೆನಾದರೂ ಇದು ಮ್ಯಾರಿನೇಟ್ ಆಗಬೇಕು. ಇದರಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಬೇಕು. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸಣ್ಣ ಉರಿಲಿ ಜೀರಿಗೆ, ಕಾಳು ಮೆಣಸು, ಅನಾನಸ್ ಹೂವು, ಯಾಲಕ್ಕಿ, ಚಕ್ಕೆ, ಸೋಂಪು, ಕೊತ್ತಂಬರಿ ಕಾಳು ಇದೆಲ್ಲ ಹಾಕಿ ಸಣ್ಣ ಉರಿಯಲ್ಲೇ ಇದನ್ನು ಫ್ರೈ ಮಾಡಬೇಕು. ತುಂಬ ಜೋರು ಉರಿ ಇಟ್ಟರೆ ಇದೆಲ್ಲ ಮಸಾಲೆ ಬೇಗನೆ ಹೊತ್ತು ಬಿಡುತ್ತೆ. ನಂತರ ಇದಕ್ಕೆ ಮೆಣಸಿನ್ಕಾಯಿ ಖಾರ ಇದ್ದರೆ ಕಡಿಮೆ ಹಾಕಬೇಕು. ಈ ಥರ ದೊಡ್ಡದಾಗಿ ಕಟ್ಟಾಗಿರೋಂಥ ಈರುಳ್ಳಿನ ಫಸ್ಟು ಬೇಯಿಸಿ ಅದಾದಮೇಲೆ ಲಾಸ್ಟಿಗೆ ಪುದೀನ ಮತ್ತು ಕೊತ್ತಂಬರಿನ ಸೇರಿಸಿ ಒಂದು ಸ್ವಲ್ಪ ಸಣ್ಣ ಉರಿಯಲ್ಲೇ ಇದ್ದು ಫ್ರೈ ಮಾಡ್ಕೊಬೇಕು. ಇದೆಲ್ಲ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಬೇಕು. ನಂತರ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಾದ ನಂತರ ಅನಾನಸ್ ಹೂವು, ಯಾಲಕ್ಕಿ, ಲವಂಗ, ದಾಲ್ಚಿನ್ನಿ, ಮರಾಠಿ ಮೊಗ್ಗು ಮತ್ತು ಕಲ್ಲು ಹೂವು, ಸ್ವಲ್ಪ ಮೆಣಸಿನಕಾಳು, ಬೇ ಲೀಫು ಇದೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ತಕ್ಷಣಕ್ಕೆ ಈರುಳ್ಳಿ ಹಾಕೋದ್ರಿಂದ ಮೊದಲಿಗೆ ಹಾಕಿರತಕ್ಕಂಥ ಮಸಾಲ ಏನೂ ಹೊತ್ತಲ್ಲ. ಇದಕ್ಕೆ ನಾನೀಗ 3 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈಯಾಡಿ ಬೇಯಿಸ್ಕೊಬೇಕು. ನಂತರ ಇದಕ್ಕೆ ಅರಿಶಿನ, ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹಿಂಗೇ ಸ್ವಲ್ಪ ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸ್ಕೋಬೇಕು. ಆನಂತರ ಮ್ಯಾರಿನೇಷನ್ಗೆ ಇಟ್ಟಿರೋಂಥ ಚಿಕನ್ನು ಇದಕ್ಕೆ ಹಾಕಿ 1-2 ಕುದಿಯೋಷ್ಟು ನಾವು ಇದನ್ನು ಬಿಡಬೇಕು. ಇದಕ್ಕೆ ನೀರೇನು ಮಿಕ್ಸ್ ಮಾಡಬಾರ್ದು. ರುಬ್ಬಕ್ಕಂತ ಮಿಕ್ಸಿ ಜಾರಲ್ಲಿ ನಾವು ನೀರು ಹಾಕ್ಕೊಂಡಿದ್ದೆ, ಒಂದು ಹಾಫ್ ಟೀ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೆ. ನಂತರ ಇದಕ್ಕೆ ಉಪ್ಪು ಸೇರಿಸ್ಬೇಕು. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಮ್ಯಾರಿನೇಷನ್ಗೂ ನಾವು ಉಪ್ಪು ಹಾಕಿರ್ತೀವಿ. ಸೊ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿ ಈ ಥರ ಸೈಡಿಗೆಲ್ಲ ಕುದಿ ಬರೋವರೆಗೂ ಬಿಡಬೇಕು. ಇದಕ್ಕೆ ವಿಷಲ್ಲು ಮತ್ತು ವೈಯರ್ ಏನು ಹಾಕಬಾರ್ದು. ಹಾಗೇ ಮೇಲೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಇದನ್ನು ಹಾಗೆ ಮಸಾಲೆನೇ ಬೇಯಿಸ್ಬೇಕು. ಮಸಾಲೆ ಬೆಂದ ನಂತರ ಇದಕ್ಕೆ 2 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ಮತ್ತು ಇದನ್ನು ಚೆನ್ನಾಗಿ ಕೈಯಾಡಿ. ಇಲ್ಲಿ 2 ಚಿಕ್ಕ ಟೀ ಲೋಟದಷ್ಟು ಅಕ್ಕಿನ ನಾನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೆ. ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಈ ಮಸಾಲೆಯಲ್ಲಿ ಒಂದು 5 ನಿಮಿಷ ಇದನ್ನು ಹಾಗೆ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಎಕ್ಸ್ಟ್ರಾ ನೀರೇನೋ ಹಾಕಬಾರ್ದು. ಇವಾಗಲೇ ಇದಕ್ಕೆ ಪೂರ್ತಿ ಲಿಡ್ ಏನು ಕ್ಲೋಸ್ ಮಾಡಿಲ್ಲ, ಜಸ್ಟ್ ಹಾಗೆ ಮೇಲೆ ಮುಚ್ಚಿದ್ದೀನಿ. ಇದನ್ನ ತೆಗೆದ್ಮೇಲೆ ಈ ಥರ ಕಾಣಿಸುತ್ತೆ, ಎಣ್ಣೆ ಸಪ್ರೇಟಾಗಿ ಬಿಟ್ಕೊಳ್ತಾ ಇರುತ್ತೆ. ಅದಕ್ಕೆ ಇವಾಗ ಎಷ್ಟು ಅಕ್ಕಿ ತೊಗೊಂಡಿರ್ತೀರಲ್ಲ ಅದೇ ಅಳತೆ ಲೋಟದಲ್ಲಿ ಡಬಲ್ ನಾವು ನೀರನ್ನು ಹಾಕಿ ಬೇಯಿಸ್ಕೋಬೇಕಾಗತ್ತೆ. ನಾರ್ಮಲಾಗಿ ಪಲಾವ್ನ ಯಾವ ಥರ ಮಾಡ್ತೀವೋ ಅದೇ ಥರನ ಇದನ್ನು ಮಾಡಿರೋದು. ಅಂದರೆ ಕುಕ್ಕರಲ್ಲಿ 3 ವಿಷಲ್ ನಾನು ಹೊಡೆಸಿರೋದು.
ಅಕ್ಕಿ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ನಾವು ಜಾಸ್ತಿ ಹೊತ್ತು ವಿಷಲ್ ಆಗೋಕ್ಕೆ ಬಿಡಬಾರ್ದು. ನಾರ್ಮಲಾಗಿ 3 ವಿಷಲ್ ಇದ್ದರೆ ಸಾಕು. ಈ ಥರ ಅನ್ನ ಮತ್ತು ಚಿಕನ್ ಪೀಸೆಲ್ಲ ಚೆನ್ನಾಗಿ ಬೆಂದಿದೆ. ಚಿಕನ್ನ ಚೆನ್ನಾಗಿ ಮ್ಯಾರಿನೇಷನ್ ಮಾಡಿರೋದ್ರಿಂದ ಪೀಸು ತುಂಬ ಡ್ರೈ ಆಗಿಲ್ಲ. ಆಮೇಲೆ ಈ ಪೀಸಲ್ಲಿ ಚೆನ್ನಾಗಿ ಮಸಾಲೆನ ಎಳ್ಕೊಂಡಿದೆ. ಆ ಥರ ಡ್ರೈ ಆಗಿ ಅನ್ನಿಸ್ತಾ ಇಲ್ಲ. ನಾನು ತುಂಬ ಸರಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿದ್ದೀನಿ, ಯಾವತ್ತೂ ಫೇಲ್ ಆಗಿಲ್ಲ. ಸೊ ನೀವು ಕೂಡ ಮಾಡಿರಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.